In this video, I am explaining the input-output functions, input-output functions are statements in C language. ಇನ್ಪುಟ್-ಔಟ್ಪುಟ್ ಫಂಕ್ಷನ್ಸ್ ಅಥವಾ ಇವನ್ನ ಸ್ಟೇಟ್ಮೆಂಟ್ಸ್ ಅಂತ ಕೂಡ ಕರಿತೀವಿ. ನಿಮಗೆ ಕ್ವಶನ್ನು ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಪುಟ್-ಔಟ್ಪುಟ್ ಸ್ಟೇಟ್ಮೆಂಟ್ ಅಂತ ಕೇಳ್ಬೋದು, ಅಥವಾ ಪ್ರೋಗ್ರಾಮ್ ಕೇಳ್ಬೋದು. ಅದು ಯಾವ ರೀತಿ ನನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಫಸ್ಟಿಗೆ ಇನ್ಪುಟ್ ಸ್ಟೇಟ್ಮೆಂಟ್ಸ್ ಅಥವಾ ಔಟ್ಪುಟ್ ಸ್ಟೇಟ್ಮೆಂಟ್ ಅಂತಂದರೆ ಏನಂತ ನೋಡೋಣ. ಇನ್ಪುಟ್ಟು ಮತ್ತು ಔಟ್ಪುಟ್ ಇವನ್ನ ಕೂಡ ಫಂಕ್ಷನ್ಸ್ ಅಂತ ಕೂಡ ಕರಿತೀವಿ. ಇನ್ಪುಟ್ ಫಂಕ್ಷನ್ಸ್ ಆ್ಯಂಡ್ ಔಟ್ಪುಟ್ ಫಂಕ್ಷನ್ಸ್. ಇಲ್ಲಿ ನಮಗೆ ಬೇಸಿಕ್ ಆಗಿ ಇನ್ಪುಟ್ ಡಿವೈಸಸ್ ಮತ್ತು ಔಟ್ಪುಟ್ ಡಿವೈಸಸ್ ಅಂತ ಗೊತ್ತಿದೆ. ಇನ್ಪುಟ್ ಡಿವೈಸಸ್ ಅಂದರೆ ದ ಡಿವೈಸಸ್ ವಿಚ್ ಆರ್ ಯೂಸ್ ಟು ಎಂಟರಿಂಗ್ ಡಾಟಾ ಇನ್ ಟು ದ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮ್ಗೆ ಡಾಟಾ ಎಂಟ್ರಿ ಮಾಡೋಕೆ ಏನೇನು ಯೂಸ್ ಮಾಡ್ತೀವೋ ಅವೆಲ್ಲ ಇನ್ಪುಟ್ ಡಿವೈಸಸ್ಸು. ದ ಡಿವೈಸಸ್ ವಿಚ್ ಆರ್ ಯೂಸ್ ಟು ಡಿಸ್ಪ್ಲೇ ದ ರಿಸಲ್ಟ್ ಆರ್ ಇನ್ಫಾರ್ಮೇಶನ್ ಅವನ್ನ ನಾವು ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಅಂದ್ರೆ ಔಟ್ಪುಟ್ ಡಿವೈಸಸ್ ಏನ್ ಮಾಡ್ತವೆ, ರಿಸಲ್ಟ್ ನ ಡಿಸ್ಪ್ಲೇ ಮಾಡ್ತವೆ. ಇನ್ಪುಟ್ ಡಿವೈಸಸ್ ಏನ್ ಮಾಡ್ತವೆ, ಡಾಟಾನ ಎಂಟ್ರಿ ಮಾಡ್ತವೆ, ಅಂದ್ರೆ ಕಂಪ್ಯೂಟರ್ಗೆ ಡಾಟಾನ ಕೊಡ್ತವೆ. ಅದೇ ರೀತಿ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಬೇಸಿಕ್ ಆಗಿ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಅಂತೇಳಿ ಯೂಸ್ ಮಾಡ್ತೀವಿ. ಈ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಮೇನ್ಲಿ ದೇರ್ ಆರ್ ಟೂ ಟೈಪ್ಸ್ ಯಾವಪ್ಪ ಅಂದ್ರೆ, ಒನ್ ಈಸ್ ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್. ಇನ್ನೊಂದು ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್. ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಥವಾ ಫಂಕ್ಷನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಫಾರ್ಮ್ಯಾಟೆಡ್ ಅನ್ಫಾರ್ಮ್ಯಾಟೆಡ್ ಅಲ್ಲಿ ಯಾವ ಬರ್ತಾವಪ್ಪ ಅಂದ್ರೆ, ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಂದ್ರೆ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಇನ್ ಯೂಸ್ ಮಾಡ್ತೀವಲ್ಲ, ಅವನ್ನ ನಾವೇನಂತ ಕರಿತೀವಿ, ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ. ಇಲ್ಲಿ ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟ್ ಪ್ರಿಂಟ್ ಎಫ್ ಫಂಕ್ಷನ್ ಇದು ಔಟ್ಪುಟ್, ಸ್ಕ್ಯಾನ್ ಎಫ್ ಫಂಕ್ಷನ್ ಏನ್ ಬರುತ್ತಲ್ಲ ಇದು ಇನ್ಪುಟ್. ಇದನ್ನ ನಾವು ಇದು ಔಟ್ಪುಟ್ ಫಂಕ್ಷನ್, ಇದು ಇನ್ಪುಟ್ ಫಂಕ್ಷನ್. ಅದೇ ರೀತಿ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಲ್ಲಿ ಯಾವ ಬರ್ತಾವ ಅಂದ್ರೆ, ಫಸ್ಟಿಗೆ ಇನ್ಪುಟ್ ಅಲ್ಲಿ ಗೆಟ್ ಸಿ ಹೆಚ್ ಅಂತ ಬರುತ್ತೆ ಫಂಕ್ಷನ್, ಇನ್ನೊಂದು ಗೆಟ್ಸ್ ಅಂತೇಳಿ ಬರುತ್ತೆ. ಇವು ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಫಂಕ್ಷನ್ಸ್. ಅದೇ ರೀತಿ ಔಟ್ಪುಟ್ ಫಂಕ್ಷನ್ ಯಾವಪ್ಪ ಅಂದ್ರೆ ಪುಟ್ ಕ್ಯಾರೆಕ್ಟರ್ ಮತ್ತೆ ಪುಟ್ಸ್ ಫಂಕ್ಷನ್. ಇದು ನಮಗೆ ಅನ್ಫಾರ್ಮ್ಯಾಟೆಡ್ ಔಟ್ಪುಟ್ ಫಂಕ್ಷನ್ಸ್. ಸೊ ಇಲ್ಲಿ ನಿಮಗೆ ಕೇಳಿದ್ರೆ ಎಕ್ಸ್ಪ್ಲೈನ್ ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಅಂತ ಕೇಳ್ತಾರೆ, ಅಥವಾ ಎಕ್ಸ್ಪ್ಲೈನ್ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಅಂತ ಹೇಳಿ ಕೇಳ್ತಾರೆ. ಫಾರ್ಮ್ಯಾಟೆಡ್ ಅಂತ ಕೇಳಿದಾಗ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ನ ಯೂಸ್ ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ಅಥವಾ ಅನ್ಫಾರ್ಮ್ಯಾಟೆಡ್ ಯೂಸ್ ಮಾಡಿದಾಗ ಗೆಟ್ ಸಿ ಹೆಚ್ ಗೆಟ್ಸ್ ಅನ್ನೋದನ್ನ ಯೂಸ್ ಮಾಡಬೇಕು, ಪುಟ್ ಸಿ ಹೆಚ್ ಪುಟ್ಸ್ ಅನ್ನೋದನ್ನ ಯೂಸ್ ಮಾಡಬೇಕು. ಈ ತರ ನಾವು ಫಾರ್ಮ್ಯಾಟೆಡ್ ಮತ್ತೆ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಈಗ ಒನ್ ಬೈ ಒನ್ ನಾವು ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಮತ್ತೆ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ನ ನೋಡ್ತಾ ಹೋಗೋಣ. ಈಗ ಫಸ್ಟಿಗೆ in formatted input output statement, first we have to discuss about formatted input function. Formatted input function ಅಲ್ಲಿ ನಮಗೆ scanf ಅಂತ ಬರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ರೋಗ್ರಾಮ್ ಅಲ್ಲಿ ನಾವು scanf ಅಂತ ಯೂಸ್ ಮಾಡ್ತೀವಿ. ಈ scanf ನ ನಾವೇನಂತ ಕರಿತೀವಿ, ಫಾರ್ಮ್ಯಾಟೆಡ್ ಇನ್ಪುಟ್ ಫಂಕ್ಷನ್ ಅಂತ ಕರಿತೀವಿ. ಈ ಫಾರ್ಮ್ಯಾಟೆಡ್ ಇನ್ಪುಟ್ ಫಂಕ್ಷನ್ ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಟು ರೀಡ್ ದ ವ್ಯಾಲ್ಯೂಸ್ ಫಾರ್ ದ ವೇರಿಯೇಬಲ್ಸ್ ಇನ್ ಎ ಪ್ರೋಗ್ರಾಮ್. ನಾವು ಪ್ರೋಗ್ರಾಮ್ ನಲ್ಲಿ ವೇರಿಯೇಬಲ್ಸ್ ಏನ್ ಯೂಸ್ ಮಾಡಿರ್ತೀವೋ ಆ ವೇರಿಯೇಬಲ್ಸ್ ಗೆ ವ್ಯಾಲ್ಯೂನ ರೀಡ್ ಮಾಡಕ್ಕೆ ನಾವೇನ್ ಯೂಸ್ ಮಾಡ್ತೀವಿ, ಸ್ಕ್ಯಾನ್ ಎಫ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಟು ರೀಡ್ ವ್ಯಾಲ್ಯೂಸ್ ಫಾರ್ ದ ವೇರಿಯೇಬಲ್ಸ್ ಇನ್ ಎ ಪ್ರೋಗ್ರಾಮ್ ಫ್ರಮ್ ದ ಕೀಬೋರ್ಡ್ ಇಂದ ನಾವು ವ್ಯಾಲ್ಯೂಸ್ ನ ಕೊಡ್ತೀವಿ. ಈ ತರ ನಾವು ಕೀಬೋರ್ಡ್ ಇಂದ ವ್ಯಾಲ್ಯೂಸ್ ನ ಕೊಡಕ್ಕೆ ನಾವೇನ್ ಯೂಸ್ ಮಾಡ್ತೀವಿ, ಸ್ಕ್ಯಾನ್ ಎಫ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಸ್ಕ್ಯಾನ್ ಎಫ್ ಫಂಕ್ಷನ್ ಈಸ್ ಕಾಲ್ಡ್ ಫಾರ್ಮ್ಯಾಟೆಡ್ ಇನ್ಪುಟ್ ಫಂಕ್ಷನ್. ಇದನ್ನ ನಾವು ಬರೆಯಕ್ಕೆ ಹೆಂಗ್ ಬರಿತೀವಿ ಅಂದ್ರೆ, ಜನರಲ್ ಸಿಂಟ್ಯಾಕ್ಸ್ ಫಸ್ಟ್ ಸ್ಕ್ಯಾನ್ ಎಫ್ ಅಂತ ಬರ್ತೀವಿ. ಸ್ಕ್ಯಾನ್ ಎಫ್ ಅನ್ನೋದು ಕೀವರ್ಡ್. ಈ ಸ್ಕ್ಯಾನ್ ಎಫ್ ಅಲ್ಲಿ ಡಬಲ್ ಕೋಟ್ಸ್ ಒಳಗಡೆ ಏನ್ ಬರಿತೀವಿ, ಕಂಟ್ರೋಲ್ ಸ್ಟ್ರಿಂಗ್ಸ್ ಅಥವಾ ಡಾಟಾ ಮಾಡಿಫೈರ್ಸ್ ಅಂತ ಬರಿತೀವಿ.
ಅವಾಗಲೇ ಹೇಳ್ದಂಗೆ ಡಾಟಾ ಟೈಪ್ಸ್ ಅಲ್ಲಿ ಹೇಳ್ದಂಗೆ ನಾವು ಇಂಟೀಜರ್ ಯೂಸ್ ಮಾಡಿದ್ರೆ ಕನ್ವರ್ಷನ್ ಡಿ ಯೂಸ್ ಮಾಡ್ತೀವಿ, ಫ್ಲೋಟ್ ಯೂಸ್ ಮಾಡಿದ್ರೆ ಕನ್ವರ್ಷನ್ ಎಫ್ ಯೂಸ್ ಮಾಡ್ತೀವಿ, ಕ್ಯಾರೆಕ್ಟರ್ ಯೂಸ್ ಮಾಡಿದ್ರೆ ಕನ್ವರ್ಷನ್ ಸಿ ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಡಾಟಾ ಮಾಡಿಫೈಯರ್ ಲಿಸ್ಟ್ ನ ಬರಿತೀವಿ. ಡಾಟಾ ಮಾಡಿಫೈಯರ್ಸ್ ಆದ್ಮೇಲೆ ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಹಾಕಿ ಅಡ್ರೆಸ್ ಲಿಸ್ಟ್. ಅಡ್ರೆಸ್ ಲಿಸ್ಟ್ ಅಂತಂದ್ರೆ ನಾವು ಏನು ಇನ್ಪುಟ್ ವೇರಿಯೇಬಲ್ಸ್ ನ ಯೂಸ್ ಮಾಡ್ತೀವೋ ಆ ವೇರಿಯೇಬಲ್ಸ್ ಗೆ ಅಡ್ರೆಸ್ ನ ಬರಿತೀವಿ. ಫಾರ್ ಎಕ್ಸಾಂಪಲ್ ಎ ಬಿ ಅನ್ನೋನ ಯೂಸ್ ಮಾಡಿದ್ರೆ ನಾವೇನ್ ಬರಿತೀವಿ, ಅಡ್ರೆಸ್ ಆಫ್ ಎ ಅಡ್ರೆಸ್ ಆಫ್ ಬಿ ಅಂತ ಬರಿತೀವಿ. ಈ ತರ ಬರೆಯೋದನ್ನ ಅಡ್ರೆಸ್ ಲಿಸ್ಟ್ ಅಂತ ಕರಿತೀವಿ. ಇಲ್ಲಿ ಸ್ಕ್ಯಾನ್ ಎಫ್ ಅನ್ನೋದು ಇಟ್ ಇಸ್ ಅ ಕೀವರ್ಡ್. ಇಲ್ಲಿ ಡಾಟಾ ಮಾಡಿಫೈಯರ್ ಅನ್ನೋದು ಟೈಪ್ ಆಫ್ ಡಾಟಾ ಟೈಪ್ ವಿ ಆರ್ ಯೂಸ್ ಇನ್ ದ ಪ್ರೋಗ್ರಾಮ್. ನೆಕ್ಸ್ಟ್ ಅಡ್ರೆಸ್ ಲಿಸ್ಟ್ ಏನ್ ಮಾಡುತ್ತೆ, ಅಡ್ರೆಸ್ ಲಿಸ್ಟ್ ಶೋಸ್ ದ ಮೆಮೊರಿ ಲೊಕೇಶನ್ಸ್ ವೇರ್ ದ ವ್ಯಾಲ್ಯೂಸ್ ಆಫ್ ಇನ್ಪುಟ್ ವೇರಿಯೇಬಲ್ಸ್ ಶುಡ್ ಬಿ ಸ್ಟೋರ್ಡ್. ಆ ವ್ಯಾಲ್ಯೂಸ್ ಸ್ಟೋರ್ ಆಗಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಸ್ಕ್ಯಾನ್ ಎಫ್ ಅಂತ ಬರ್ದು ಸ್ಕ್ಯಾನ್ ಎಫ್ ಕನ್ವರ್ಷನ್ ಡಿ ಡಬಲ್ ಕೋಟ್ಸ್ ಅಲ್ಲಿ ಅಡ್ರೆಸ್ ಆಫ್ ಎ ಅಡ್ರೆಸ್ ಆಫ್ ಬಿ ಈ ತರ ಬರೆದ್ರೆ ಈ ತರನು ಬರಿಬಹುದು. ಅಥವಾ ಫ್ಲೋಟ್ ಡಾಟಾ ಟೈಪ್ ಯೂಸ್ ಮಾಡಿದ್ರೆ ಸ್ಕ್ಯಾನ್ ಎಫ್ ಕನ್ವರ್ಷನ್ ಎಫ್ ಅಡ್ರೆಸ್ ಆಫ್ ಬಿ ಈ ತರ ನಾವೇನು ಯೂಸ್ ಮಾಡ್ತೀವಲ್ಲ ಇದು. ಅದೇ ರೀತಿ ಕ್ಯಾರೆಕ್ಟರ್ ಯೂಸ್ ಮಾಡಿದಾಗ ಸ್ಕ್ಯಾನ್ ಎಫ್ ಅಂತ ಬರ್ದು ಕನ್ವರ್ಷನ್ ಸಿ ಅಂತ ಬರ್ದು ಅಡ್ರೆಸ್ ಆಫ್ ನೇಮ್ ಅಥವಾ ಅಡ್ರೆಸ್ ಆಫ್ ವೇರಿಯೇಬಲ್ ಅಂತ ಯೂಸ್ ಮಾಡ್ತೀವಿ. ಈ ತರ ಯೂಸ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಸ್ಕ್ಯಾನ್ ಎಫ್ ಫಾರ್ಮೆಟೆಡ್ ಇನ್ಪುಟ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಇದು ಇನ್ಪುಟ್ ಅನ್ನೋದು ಸ್ಕ್ಯಾನ್ ಎಫ್ ನ ಯೂಸ್ ಮಾಡ್ತೀವಿ. ಸ್ಕ್ಯಾನ್ ಎಫ್ ಅನ್ನೋದು ಇಟ್ ಈಸ್ ಯೂಸ್ ಟು ರೀಡ್ ದ ವ್ಯಾಲ್ಯೂಸ್ ಫಾರ್ ದ ವೇರಿಯೇಬಲ್ಸ್ ಇನ್ ಎ ಪ್ರೋಗ್ರಾಮ್ ನಾಗ ವ್ಯಾಲ್ಯೂಸ್ ನ ರೀಡ್ ಮಾಡಕ್ಕೆ ಫ್ರಮ್ ದ ಕೀಬೋರ್ಡ್ ಇಂದ ವ್ಯಾಲ್ಯೂಸ್ ನ ರೀಡ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ನೆಕ್ಸ್ಟ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ಮೆಟೆಡ್ ಔಟ್ಪುಟ್ ಫಂಕ್ಷನ್ ಯಾವ್ದಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೈತೆ, ಪ್ರಿಂಟ್ ಎಫ್ ಫಂಕ್ಷನ್. ಈ ಪ್ರಿಂಟ್ ಎಫ್ ಫಂಕ್ಷನ್ ನ ನಾವು ಫಾರ್ಮೆಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಫಾರ್ಮೆಟೆಡ್ ಔಟ್ಪುಟ್ ಫಂಕ್ಷನ್ ಏನ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಯೂಸ್ ಟು ಡಿಸ್ಪ್ಲೇ ದ ರಿಸಲ್ಟ್ ಆರ್ ಇನ್ಫಾರ್ಮೇಶನ್ ಫ್ರಮ್ ದ ಮಾನಿಟರ್ ಒಳಗಡೆ ನಾವು ಏನ್ ಮಾಡ್ತೀವಿ, ಇನ್ಫಾರ್ಮೇಶನ್ ನ ಡಿಸ್ಪ್ಲೇ ಮಾಡಕ್ಕೆ ಯೂಸ್ ಮಾಡ್ತೀವಿ. ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಯಾವ ರೀತಿ ಬರ್ತೀವಿ ಅಂದ್ರೆ ಪ್ರಿಂಟ್ ಎಫ್ ಡಬಲ್ ಕೋಟ್ಸ್ ಅಲ್ಲಿ ಕಂಟ್ರೋಲ್ ಸ್ಟ್ರಿಂಗ್ ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಇಲ್ಲಿ ಕೂಡ ವೇರಿಯಬಲ್ ಲಿಸ್ಟ್. ಅಂದ್ರೆ ನಾವು ಇಲ್ಲಿ ಏನ್ ಯೂಸ್ ಮಾಡಬಹುದು, ಇದನ್ನ ಎರಡು ಪರ್ಪಸ್ ಗೆ ಯೂಸ್ ಮಾಡ್ತೀವಿ. ಒನ್ ಈಸ್ ಯೂಸ್ ಟು ಡಿಸ್ಪ್ಲೇ ದ ಇನ್ಫಾರ್ಮೇಶನ್ ಟು ದ ಯೂಸರ್ ಗೆ ಒಂದು ಸ್ಟೇಟ್ಮೆಂಟ್ ನ ಡಿಸ್ಪ್ಲೇ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ವ್ಯಾಲ್ಯೂಸ್ ನ ಅಂತ ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂಸ್ ನ ಡಿಸ್ಪ್ಲೇ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಕಂಟ್ರೋಲ್ ಸ್ಟ್ರಿಂಗ್ ಅನ್ನೋದು ಏನ್ ಮಾಡುತ್ತೆ, ಇಲ್ಲಿ ಕಂಟ್ರೋಲ್ ಸ್ಟ್ರಿಂಗ್ ಈಸ್ ಯೂಸ್ ಟು ಸ್ಪೆಸಿಫೈ ದ ಟೈಪ್ ಅಂಡ್ ಫಾರ್ಮೇಟ್ ಆಫ್ ದ ವ್ಯಾಲ್ಯೂಸ್ ಟು ದಿ ಡಿಸ್ಪ್ಲೇ. ಯಾವ ಟೈಪ್ ಆಫ್ ವ್ಯಾಲ್ಯೂ ಡಿಸ್ಪ್ಲೇ ಆಗಕ್ಕೆ ತೋರ್ಸಕ್ಕೆ ನಾವು ಕಂಟ್ರೋಲ್ ಸ್ಟ್ರಿಂಗ್ ನ ಯೂಸ್ ಮಾಡ್ತೀವಿ. ವೇರಿಯಬಲ್ ಲಿಸ್ಟ್ ನಾವು ದೀಸ್ ಆರ್ ದ ಟೈಪ್ಸ್ ಆಫ್ ವೇರಿಯಬಲ್ಸ್ ನ ಸ್ಟೋರ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ನಾವು ಫಾರ್ಮೆಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರಿಂಟ್ ಎಫ್ ಅಂತ ಬರ್ದು ಕನ್ವರ್ಷನ್ ಡಿ ಅಂತ ಬರ್ದು ಫಾರ್ ಎಕ್ಸಾಂಪಲ್ ಸಮ್ ಅಂತ ಬರೆದ್ರೆ ಇಲ್ಲಿ ಸಮ್ ಅನ್ನೋ ವ್ಯಾಲ್ಯೂಗೆ ಏನ್ ಸ್ಟೋರ್ ಆಗಿರುತ್ತಲ್ಲ ಆ ವ್ಯಾಲ್ಯೂ ನಮಗೆ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಈ ತರ ಬರೆಯಕ್ಕೆ ನಾವೇನ್ ಯೂಸ್ ಮಾಡ್ತೀವಿ, ಫಾರ್ಮೆಟೆಡ್ ಔಟ್ಪುಟ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಇದು ನಮಗೆ ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್. ಇನ್ಪುಟ್ ಫಂಕ್ಷನ್ ನ ಇಟ್ ಈಸ್ ಯೂಸ್ ಟು ರೀಡ್ ದ ವ್ಯಾಲ್ಯೂಸ್ ಫ್ರಮ್ ದ ಕೀಬೋರ್ಡ್. ಪ್ರೋಗ್ರಾಮ್ ನಾಗ ವೇರಿಯೇಬಲ್ಸ್ ಗೆ ವ್ಯಾಲ್ಯೂಸ್ ನ ರೀಡ್ ಮಾಡಕ್ಕೆ ನಾವೇನ್ ಯೂಸ್ ಮಾಡ್ತೀವಿ, ಇನ್ಪುಟ್ ಫಂಕ್ಷನ್ ಸ್ಕ್ಯಾನ್ ಎಫ್ ನ ಯೂಸ್ ಮಾಡ್ತೀವಿ. ಫಾರ್ಮೆಟೆಡ್ ಔಟ್ಪುಟ್ ಫಂಕ್ಷನ್ ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಯೂಸ್ ಟು ಡಿಸ್ಪ್ಲೇ ದ ವ್ಯಾಲ್ಯೂಸ್ ಥ್ರೂ ದ ಮಾನಿಟರ್ ಅಥವಾ ಔಟ್ಪುಟ್ ಡಿವೈಸ್ ಇಂದ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ನೆಕ್ಸ್ಟ್ ನಾವು ಅನ್ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಅನ್ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟ್ ಗೆ ನಾವು ಅನ್ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ಸ್ ತಿಳ್ಕೊಳ್ಳೋಣ. ಈ ಅನ್ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನಮಗೆ ಏನ್ ಬರುತ್ತಪ್ಪ ಅಂದ್ರೆ ಫಸ್ಟ್ ಗೆಟ್ ಕ್ಯಾರೆಕ್ಟರ್ ಅಂತ ಬರುತ್ತೆ, ಇನ್ನೊಂದು ಗೆಟ್ಸ್ ಅಂತೇಳಿ ಬರ್ತದೆ. ಇಲ್ಲಿ ಗೆಟ್ ಕ್ಯಾರೆಕ್ಟರ್ ಗೆಟ್ಸ್ ಅನ್ನೋದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ದ ಗೆಟ್ ಕ್ಯಾರೆಕ್ಟರ್ ಫಂಕ್ಷನ್ ರೀಡ್ಸ್ ದ, ಇವು ಕೂಡ ಇನ್ಪುಟ್ ಸ್ಟೇಟ್ಮೆಂಟ್. ಸೊ ಇವು ಕೂಡ ನಾವೇನ್ ಮಾಡ್ತೀವಿ, ಟು ರೀಡ್ ದ ವ್ಯಾಲ್ಯೂಸ್ ಫ್ರಮ್ ದ ಕೀಬೋರ್ಡ್ ಇಂದ ವ್ಯಾಲ್ಯೂಸ್ ನ ರೀಡ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಬಟ್ ಗೆಟ್ ಕ್ಯಾರ್ಗೂ ಗೆಟ್ಸ್ಗೂ ಏನಪ್ಪ ಡಿಫ್ರೆನ್ಸ್ ಅಂದ್ರೆ ಗೆಟ್ ಕ್ಯಾರ್ ಫಂಕ್ಷನ್ ಈಸ್ ಯೂಸ್ ಟು ರೀಡ್ ದ ಸಿಂಗಲ್ ಕ್ಯಾರೆಕ್ಟರ್ ನ ರೀಡ್ ಮಾಡಕ್ಕೆ ನಾವು ಗೆಟ್ ಸಿ ಎಚ್ ಅಥವಾ ಗೆಟ್ ಸಿ ಎಚ್ ಎ ಆರ್ ಗೆಟ್ ಕ್ಯಾರ್ ಅಂತ ಯೂಸ್ ಮಾಡ್ತೀವಿ. ಈ ಗೆಟ್ಸ್ ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ
ರೀಡ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಥವಾ ಸ್ಟ್ರಿಂಗ್ ವ್ಯಾಲ್ಯೂನ ರೀಡ್ ಮಾಡೋಕ್ಕೆ. ರೀಡ್ ಸ್ಟ್ರಿಂಗ್ ವ್ಯಾಲ್ಯೂ. ಸ್ಟ್ರಿಂಗ್ ವ್ಯಾಲ್ಯೂ ಆಲ್ರೆಡಿ ನಿಮಗೆ ಗೊತ್ತೈತೆ. ಕ್ಯಾರೆಕ್ಟರ್ ಡಾಟಾ ಟೈಪ್ ಅಂದ್ರೆ ಇಟ್ ಅಕ್ಸೆಪ್ಟ್ಸ್ ಆರ್ ಇಟ್ ಸ್ಟೋರ್ಸ್ ದ ಸಿಂಗಲ್ ಕ್ಯಾರೆಕ್ಟರ್ ಎನ್ಕ್ಲೋಸ್ಡ್ ಇನ್ ಎ ಸಿಂಗಲ್ ಕೊಟೇಶನ್ ಮಾರ್ಕ್ ಅಂತ ಕರಿತೀವಿ. ಸ್ಟ್ರಿಂಗ್ ಅನ್ನೋದೇನು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಎನ್ಕ್ಲೋಸ್ಡ್ ಇನ್ ಎ ಡಬಲ್ ಕೋಟ್ಸ್. ಇಲ್ಲಿ ನಾವು ಟು ರೀಡ್ ಸ್ಟ್ರಿಂಗ್ ವ್ಯಾಲ್ಯೂಸ್ನ ರೀಡ್ ಸಿಂಗಲ್ ಕ್ಯಾರೆಕ್ಟರ್ ಬರೋಕ್ಕೆ ಗೆಟ್ CHAR ಬರ್ತೀವಿ. ಟು ರೀಡ್ ಸ್ಟ್ರಿಂಗ್ ವ್ಯಾಲ್ಯೂಸ್ ಬರೋಕ್ಕೆ ನಾವು ಗೆಟ್ಸ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಈ ತರ ನಾವು ಯೂಸ್ ಮಾಡೋಕ್ಕೆ ನಾವೇನು ಯೂಸ್ ಮಾಡ್ತೀವಲ್ಲ ಅದನ್ನ ನಾವು ಅನ್ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಜನರಲ್ ಸಿಂಟೆಕ್ಸ್ ಫಾರ್ ಗೆಟ್ ಕ್ಯಾರೆಕ್ಟರ್ ಫಂಕ್ಷನ್ ಈಸ್ ಫಾರ್ ಎಕ್ಸಾಂಪಲ್ CH ಇಸ್ ಈಕ್ವಲ್ ಟು ಅಂತ ಬರೆದು ಗೆಟ್ ಕ್ಯಾರೆಕ್ಟರ್ ಫಂಕ್ಷನ್ ಬರೆದು ಸೆಮಿಕೋಲನ್ ಬರಿತೀವಿ. ಇಲ್ಲೇನಾಗುತ್ತೆ CH ಅನ್ನೋದು ಒಂದು ಸಿಂಗಲ್ ಕ್ಯಾರೆಕ್ಟರ್ನ ರೀಡ್ ಮಾಡಕ್ಕೆ ಅಥವಾ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಾವು ಈ ತರ ಜನರಲ್ ಸಿಂಟ್ಯಾಕ್ಸ್ ನ ಯೂಸ್ ಮಾಡ್ತೀವಿ. ಅದೇ ರೀತಿ ಒಂದು ಜನರಲ್ ಪ್ರೋಗ್ರಾಮ್ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ವಾಯ್ಡ್ ಮೇನ್ ಫಂಕ್ಷನ್ ನ ಬರಿತೀವಿ. ಈ ಮೇನ್ ಫಂಕ್ಷನ್ ಆದ್ಮೇಲೆ ಕ್ಯಾರ್ ಲೆಟರ್ ಅಂತ ಬರಿತೀನಿ. ಕ್ಯಾರ್ ಲೆಟರ್ ನೆಕ್ಸ್ಟ್ ಲೆಟರ್ ಇಸ್ ಈಕ್ವಲ್ ಟು ಅಂತ ಬರೆದು ಗೆಟ್ ಕ್ಯಾರೆಕ್ಟರ್ ಅಂತ ಬರಿತೀವಿ. ಗೆಟ್ ಕ್ಯಾರೆಕ್ಟರ್ ಫಂಕ್ಷನ್ ಬರೆದು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಪ್ರಿಂಟ್ ಎಫ್ ಅಂತ ಬರೆದು ಡಬಲ್ ಕೋಟ್ಸ್ ಅಲ್ಲಿ ಕನ್ವರ್ಷನ್ ಸಿ ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಲೆಟರ್ ಅಂತ ಬರೆದು ನಾನು ಕ್ಲೋಸ್ ಮಾಡಿದ್ರೆ ಇದೇನಾಗುತ್ತಪ್ಪ ಅಂದ್ರೆ ಇದು ಎಕ್ಸಾಂಪಲ್. ಇಲ್ಲಿ ನಮಗೆ ಕ್ಯಾರ್ ಅನ್ನೋದು ಒಂದು ಡಾಟಾ ಟೈಪ್, ಲೆಟರ್ ಅನ್ನೋದು ಒಂದು ವೇರಿಯೇಬಲ್ ನೇಮ್. ಈ ವೇರಿಯೇಬಲ್ ನೇಮ್ ಇಸ್ ಈಕ್ವಲ್ ಟು ಗೆಟ್ ಕ್ಯಾರೆಕ್ಟರ್ ಫಂಕ್ಷನ್ ನ ಬರೆದಿ. ಇಲ್ಲಿ ವೇರಿಯೇಬಲ್ ನೇಮ್ ಇಸ್ ಟು ಗೆಟ್ ಕ್ಯಾರೆಕ್ಟರ್ ಫಂಕ್ಷನ್ ಬರೆದ ತಕ್ಷಣ ಸ್ಕ್ಯಾನ್ ಎಫ್ ಅಲ್ಲಿ ಹೆಂಗೆ ವ್ಯಾಲ್ಯೂಸ್ ರೀಡ್ ಆಗುತ್ತದೋ ಅದೇ ರೀತಿ ಇಲ್ಲಿ ಕೂಡ ಗೆಟ್ ಕ್ಯಾರೆಕ್ಟರ್ ಅಲ್ಲಿ ವ್ಯಾಲ್ಯೂ ರೀಡ್ ಆಗುತ್ತೆ. ಈ ಲೆಟರ್ ಇಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ಒಂದು ವ್ಯಾಲ್ಯೂ ಎ ಅಂತ ರೀಡ್ ಮಾಡಿದೆ ಅಂದ್ರೆ ನೆಕ್ಸ್ಟ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಕನ್ವರ್ಟ್ ಸಿ ಲೆಟರ್, ಆ ಲೆಟರ್ಗೆ ಈ ಸ್ಟೋರ್ ಆಗಿರುತ್ತೆ. ನಾವು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಬರೆದಾಗ ನಮಗೆ ಔಟ್ಪುಟ್ ರನ್ ಮಾಡಿದಾಗ ಎ ಅಂತ ಪ್ರಿಂಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಸ್ಟ್ರಿಂಗ್ ಯೂಸ್ ಮಾಡಿದಾಗ ಗೆಟ್ಸ್ ಫಂಕ್ಷನ್ ನ ನಾವು ಹೆಂಗ್ ಬರಿತೀವಿ ಅಂದ್ರೆ ಇಲ್ಲಿ ಸೇಮ್ ಇಲ್ಲಿ ಮೇನ್ ಫಂಕ್ಷನ್ ಬರ್ದಿರ್ತೀನಿ ಎಕ್ಸಾಂಪಲ್. ನೆಕ್ಸ್ಟ್ ಅದೇ ರೀತಿ ಕ್ಯಾರ್ ಲೆಟರ್ ಆಫ್ 25 ಅಂತ ಬರೀತೀವಿ. ನೆಕ್ಸ್ಟ್ ಗೆಟ್ಸ್ ಲೆಟರ್ ನೆಕ್ಸ್ಟ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್, ಪ್ರಿಂಟ್ ಎಫ್ ಕನ್ವರ್ಷನ್ ಸಿ ವಿ ಆರ್ ಯೂಸಿಂಗ್ ಕನ್ವರ್ಷನ್ ಎಸ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಲೆಟರ್, ಇಲ್ಲಿ ನಾವು ಎದಕ್ಕೆ ನನ್ನ ಹೇಳ್ತೀನಿ ಈಗ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕ್ಯಾರ್ ಲೆಟರ್ ಅಂತ ಬರೆದೆ, ಇಲ್ಲಿ ಕೂಡ ಕ್ಯಾರ್ ಲೆಟರ್ ಅಂತ ವೇರಿಯೇಬಲ್ ನಿಂದ ಬರೆದೆ. ಬಟ್ ಇಲ್ಲಿ ಏನು ಸಬ್ಸ್ಕ್ರಿಪ್ಟ್ ನ ಬರೆದಿಲ್ಲ. ಇಲ್ಲಿ ಸಬ್ಸ್ಕ್ರಿಪ್ಟ್ ನ ನಾನು 25 ಅಂತ ಬರ್ತೀನಿ. ಇಲ್ಲಿ ಏನಾಗುತ್ತೆ ಕ್ಯಾರ್ ಲೆಟರ್ ಅಂದ್ರೆ ಈ ಲೆಟರ್ ಅನ್ನೋ ವ್ಯಾಲ್ಯೂ ಅಥವಾ ವೇರಿಯೇಬಲ್ ಇಟ್ ಅಕ್ಸೆಪ್ಟ್ಸ್ ಓನ್ಲಿ ಸಿಂಗಲ್ ಕ್ಯಾರೆಕ್ಟರ್ ವ್ಯಾಲ್ಯೂ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಲೆಟರ್ ಆಫ್ 25 ಅಂತ ಬರುತ್ತೆ. ಸಬ್ಸ್ಕ್ರಿಪ್ಟ್ ಅಲ್ಲಿ ಸೈಜ್ ನ ಮೆನ್ಷನ್ ಮಾಡಿ. ಸೈಜ್ ಮೆನ್ಷನ್ ಮಾಡಿರೋದ್ರಿಂದ ದಿಸ್ ಲೆಟರ್ ಈಸ್ ಅಕ್ಯುಪೈಸ್ ದ 25 ಸ್ಟೋರೇಜ್ ಲೊಕೇಶನ್ ಅಥವಾ 25 ಮೆಮೊರಿ ಅಡ್ರೆಸ್. ಏನಾಗುತ್ತೆ ಅಪ್ ಟು 25 ಲೆಟರ್ಸ್ ವರೆಗೂ, ಅಪ್ ಟು 25 ಕ್ಯಾರೆಕ್ಟರ್ಸ್ ವರೆಗೂ ಈ ಲೆಟರ್ ಅಲ್ಲಿ ನಾವು ಏನ್ ಮಾಡಬಹುದು ವ್ಯಾಲ್ಯೂನ ಸ್ಟೋರ್ ಮಾಡಬಹುದು. ಸೊ ಇಲ್ಲಿ ಗೆಟ್ಸ್ ಅಂತ ಬರ್ತೀನಿ. ಗೆಟ್ಸ್ ಅಂದ್ರೆ ಗೆಟ್ ಸ್ಟ್ರಿಂಗ್ ಅಂತ ಅರ್ಥ. ಇಲ್ಲಿ ಗೆಟ್ ಕ್ಯಾರ್ ಅಂದ್ರೆ ಗೆಟ್ ಕ್ಯಾರೆಕ್ಟರ್, ಓನ್ಲಿ ಸಿಂಗಲ್ ಕ್ಯಾರೆಕ್ಟರ್. ಗೆಟ್ಸ್ ಅಂತಂದ್ರೆ ಗೆಟ್ ಸ್ಟ್ರಿಂಗ್ ಅಂತ ಅರ್ಥ. ಈ ಗೆಟ್ ಸ್ಟ್ರಿಂಗ್ ಅಲ್ಲಿ ನಾವು ಲೆಟರ್ ಅಂತ ತಗೊಂಡಾಗ ಲೆಟರ್ ಆಫ್ 25 ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ರುದ್ರಸ್ವಾಮಿ ಅಂತ ಟೋಟಲ್ ಆಗಿ 10 ಕ್ಯಾರೆಕ್ಟರ್ಸ್ ಇದಾವೆ. ಈ ಲೆಟರ್ ನ ಬರ್ದೆ, ಈ ನೇಮ್ ನ ಬರ್ದೀನಿ. ಈ ನೇಮ್ ನ ನಾವೇನ್ ಮಾಡ್ತೀವಿ ಗೆಟ್ಸ್ ಲೆಟರ್ ಅಂತ ಕೊಟ್ಟಾಗ ಈ ವ್ಯಾಲ್ಯೂ ಅಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರಿಂಟ್ ಎಫ್ ಅಂತ ಕೊಟ್ಟಾಗ ಇದ್ರ ವ್ಯಾಲ್ಯೂ ಏನ್ ತಗೊಂಡಿರ್ತೀವೋ ಆ ವ್ಯಾಲ್ಯೂ ನಮಗೆ ಪ್ರಿಂಟ್ ಆಗುತ್ತೆ. ಈ ತರ ನಾವು ಏನ್ ಮಾಡ್ತೀವಿ ಅಂದ್ರೆ ಅನ್ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡ್ತೀವಿ. ಇದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್. ಎಕ್ಸ್ಪ್ಲೇನ್ ಫಾರ್ಮೆಟೆಡ್ ಅಂಡ್ ಅನ್ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ರೆ ನೀವೇನ್ ಮಾಡ್ಬೇಕು ಸಪರೇಟ್ ಆಗಿ ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ನ ಎಕ್ಸ್ಪ್ಲೇನ್ ಮಾಡಬೇಕು. ಅದೇ ರೀತಿ ಅನ್ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ನ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ನಾವು ಅನ್ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಗೆಟ್ ಕ್ಯಾರೆಕ್ಟರ್ ಮತ್ತೆ ಗೆಟ್ಸ್ ಅಂತ ಯೂಸ್ ಮಾಡ್ತೀವಿ. ಗೆಟ್ ಕ್ಯಾರೆಕ್ಟರ್ ಅನ್ನೋದು ಇಟ್ ಯೂಸ್ ಟು ರೀಡ್ ದ ಸಿಂಗಲ್ ಕ್ಯಾರೆಕ್ಟರ್ ವ್ಯಾಲ್ಯೂ. ಗೆಟ್ಸ್ ಅನ್ನೋದು ಗೆಟ್ ಸ್ಟ್ರಿಂಗ್, ಇಟ್ ಯೂಸ್ ಟು ರೀಡ್ ದ ಸ್ಟ್ರಿಂಗ್ ವ್ಯಾಲ್ಯೂ ನ ತಗೊಳಕ್ಕೆ ಯೂಸ್ ಮಾಡ್ತೀವಿ. ಈ ತರ ನಾವು ಅನ್ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಅನ್ಫಾರ್ಮೆಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಇಲ್ಲಿ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ
ಅನ್ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಥವಾ ಫಂಕ್ಷನ್ಸ್ ಅಂತೇಳಿ ಕರಿತೀವಿ. ಈ ಅನ್ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಆಲ್ರೆಡಿ ನಿಮಗೆ ಔಟ್ಪುಟ್ ಫಂಕ್ಷನ್ಸ್ ಆದರೆ ಏನಂತ ಗೊತ್ತಾಯಿತು. ಮೇನ್ಲಿ ವಿ ಆರ್ ಯೂಸ್ ದ ಔಟ್ಪುಟ್ ಫಂಕ್ಷನ್ ಟು ಡಿಸ್ಪ್ಲೇ ದ ರಿಸಲ್ಟ್ನ ಡಿಸ್ಪ್ಲೇ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ನಾವಲ್ಲಿ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಏನು ಯೂಸ್ ಮಾಡಿರ್ತೀವಲ್ಲ, ಗೆಟ್ ಸಿ ಎಚ್ ಅಂತ, ಇಲ್ಲಿ ನಾವು ಅದರಲ್ಲಿ ಅಪೋಸಿಟ್ ಆಗಿ ಪುಟ್ ಸಿ ಎಚ್ ಅಂತ ಯೂಸ್ ಮಾಡ್ತೀವಿ. ಇನ್ನೊಂದು ಪುಟ್ ಎಸ್ ಅಂತ ಯೂಸ್ ಮಾಡ್ತೀವಿ, ಪುಟ್ಸ್ ಅಂತ. ಇಲ್ಲಿ ಸೇಮ್ ನಾವು ಅವಾಗಲೇ ಏನು ಹೇಳ್ತೀವಲ್ಲ, ಗೆಟ್ ಕ್ಯಾರೆಕ್ಟರ್ ಏನ್ ಮಾಡುತ್ತೆ, ಇಟ್ಸ್ ಅಕ್ಸೆಪ್ಟ್ ಸಿಂಗಲ್ ಕ್ಯಾರೆಕ್ಟರ್ ವ್ಯಾಲ್ಯೂ ಫ್ರಮ್ ದ ಕೀಬೋರ್ಡ್. ಸಿಂಗಲ್ ಕ್ಯಾರೆಕ್ಟರ್ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡಕ್ಕೆ ಅಥವಾ ರೀಡ್ ಮಾಡಕ್ಕೆ ಗೆಟ್ ಸಿ ಎಚ್ ನ ಯೂಸ್ ಮಾಡ್ತೀವಿ. ಸೊ ಪುಟ್ ಸಿ ಎಚ್ ಏನ್ ಮಾಡುತ್ತಪ್ಪ ಅಂದ್ರೆ ಪುಟ್ ಕ್ಯಾರೆಕ್ಟರ್ ಅಥವಾ ಇದನ್ನ ಪುಟ್ ಕ್ಯಾರೆಕ್ಟರ್ ಅಂತ ಕೂಡ ಬರಿತೀವಿ. ಕೆಲವೊಂದು ಟೈಮು ಪುಟ್ ಸಿ ಎಚ್ ಅಂತ ಬರೆದ್ರೆ ವರ್ಕ್ ಆಗುತ್ತೆ, ಕೆಲವೊಂದು ಟೈಮ್ ವರ್ಕ್ ಆಗಲ್ಲ. ಸೊ ಪುಟ್ ಕ್ಯಾರೆಕ್ಟರ್ ಪುಟ್ ಸಿ ಎಚ್ ಆರ್ ಅಂತ ಬರೀಬೇಕು. ಇಲ್ಲಿ ನಾವು ಪುಟ್ ಸಿ ಎಚ್ ಆರ್ ಅಂತ ಬರೆದ್ರೆ ಏನ್ ಮಾಡುತ್ತಂದ್ರೆ, ಇಟ್ ಈಸ್ ಯೂಸ್ ಟು ಡಿಸ್ಪ್ಲೇ ಆರ್ ಪ್ರಿಂಟ್ಸ್ ಸಿಂಗಲ್ ಕ್ಯಾರೆಕ್ಟರ್ ಟು ದ ಕೀಬೋರ್ಡ್ ಮಾನಿಟರ್. ಮಾನಿಟರ್ಗೆ ನಾವು ಸಿಂಗಲ್ ಕ್ಯಾರೆಕ್ಟರ್ನ ಡಿಸ್ಪ್ಲೇ ಮಾಡಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅಂದ್ರೆ ಪುಟ್ ಕ್ಯಾರೆಕ್ಟರ್ ಫಂಕ್ಷನ್ಸ್ ನ ಯೂಸ್ ಮಾಡ್ತೀವಿ, ಸಿಂಗಲ್ ಕ್ಯಾರೆಕ್ಟರ್. ಇಲ್ಲಿ ಏನಾಗುತ್ತೆ, ಪುಟ್ ಎಸ್ ಅಲ್ಲಿ ಪುಟ್ ಸ್ಟ್ರಿಂಗ್, ಇಲ್ಲಿ ಯೂಸ್ ಟು ಡಿಸ್ಪ್ಲೇ ಆರ್ ಪ್ರಿಂಟ್ಸ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಆರ್ ಸ್ಟ್ರಿಂಗ್ ವ್ಯಾಲ್ಯೂ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂತೇಳಿ ಕರಿತೀವಿ. ಈ ತರ ನಾವೇನ್ ಮಾಡ್ತೀವಿ ಅಂದ್ರೆ ಪುಟ್ ಸಿ ಎಚ್ ಮತ್ತೆ ಪುಟ್ಸ್ ನ ಯೂಸ್ ಮಾಡ್ತೀವಿ. ಸೊ ಪುಟ್ ಸಿ ಎಚ್ ಅಲ್ಲಿ ನಾವ್ ಹೆಂಗ್ ಬರಿತೀವಿ ಅಂದ್ರೆ ಸೇಮ್ ಅಲ್ಲೇನ್ ಬರ್ದ್ವಲ್ಲ ಎಕ್ಸಾಂಪಲ್, ಮೇನ್ ಫಂಕ್ಷನ್ ಆದ್ಮೇಲೆ ಓಪನಿಂಗ್ ಬ್ರೇಸ್ ಕ್ಯಾರ್ ಲೆಟರ್ ಬರ್ತು, ನೆಕ್ಸ್ಟ್ ಲೆಟರ್ ಇಸ್ ಈಕ್ವಲ್ ಟು ಗೆಟ್ ಕ್ಯಾರೆಕ್ಟರ್ ಅಂತ ಬರೆದ್ರೆ ಇದೇನಾಗುತ್ತೆ, ಇಟ್ ಅಕ್ಸೆಪ್ಟ್ ದ ಸಿಂಗಲ್ ಕ್ಯಾರೆಕ್ಟರ್ ಫ್ರಮ್ ದ ಕೀಬೋರ್ಡ್ ಇಂದ ಸಿಂಗಲ್ ಕ್ಯಾರೆಕ್ಟರ್ನ ಅಕ್ಸೆಪ್ಟ್ ಮಾಡುತ್ತೆ. ಅದೇ ರೀತಿ ನಾನು ಫಾರ್ ಎಕ್ಸಾಂಪಲ್ ಪುಟ್ ಕ್ಯಾರೆಕ್ಟರ್ ಅಂತ ಬರೆದು ಲೆಟರ್ ಅಂತ ಬರೆದ್ರೆ ಇಲ್ಲೇನಾಗುತ್ತೆ, ಆ ಲೆಟರ್ ಏನ್ ಅಕ್ಸೆಪ್ಟ್ ಮಾಡಿರ್ತೀವೋ ಆ ಲೆಟರ್ ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ, ಮಾನಿಟರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಇದು ನಾವು ಯೂಸ್ ಮಾಡೋದು ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್, ಇದು ಅನ್ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಅದೇ ರೀತಿ ಸೇಮ್ ಇಲ್ಲಿ ಕೂಡ ನಾವೇನು ಯೂಸ್ ಮಾಡಬಹುದು, ಮೇನ್ ಫಂಕ್ಷನ್ ಬರೆದು ಮೇನ್ ಫಂಕ್ಷನ್ ಅಲ್ಲಿ ಕ್ಯಾರ್ ಲೆಟರ್ ಆಫ್ 10 ಇಲ್ಲಿ ಬರೆದು, ನೆಕ್ಸ್ಟ್ ಗೆಟ್ಸ್ ಲೆಟರ್ ಅಂತ ಬರೆದು ಇಲ್ಲಿ ನಾವು ಪುಟ್ಸ್ ಲೆಟರ್ ಅಂತ ಬರೆದ್ರೆ ಏನಾಗುತ್ತೆ, ಇಲ್ಲಿ ಈ ಲೈನು ಅಕ್ಸೆಪ್ಟ್ ಆಗುತ್ತೆ ವ್ಯಾಲ್ಯೂ, ಈ ಲೈನ್ ಏನಾಗುತ್ತೆ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಈ ತರ ನಾವು ಅನ್ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಇದನ್ನ ನಾವು 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ಗೆ ಎಕ್ಸೆಪ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಏನ್ ಕೇಳ್ತಾರೆ, ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಂತ ಕೇಳ್ಬೋದು, ಅಥವಾ 2 ಮಾರ್ಕ್ಸ್ಗೆ ಮೆನ್ಷನ್ ದ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಅಂತ ಹೇಳಿ ಕೇಳ್ಬೋದು.